ನೀವು ಬನ್ನಿ ಮೇಡಮ್. ಸೂಪರ್. ಅದೇನೋ ಚಕ್ಕೆ ಮಸಾಲೆ ಏನೇ ಹಾಕಿದ್ರು ಹಂಗೆ ಬೀಳ್ತದೆ ಅಷ್ಟು. ಯಾವುದೇ ತಿಂಡಿಲಾಗಲಿ ಅಡುಗೆಲಾಗಲಿ ಮಸಾಲೆ ಐಟಮ್ ಹಾಕ್ತೇವೆ. ಇವಾಗ ತಿಂಡಿಲಿ ಏಲಕ್ಕಿ, ಲವಂಗ, ಜೀರಿಗೆ ಏನೇ ಹಾಕಿದ್ರು ನನಗೆ ಸಿಗುತ್ತೆ ಜಾಸ್ತಿ. ಕೊಡಿ. ಇವಾಗ ಎಬ್ಸ್ಕೊತಾರೆ ಬಟಾಣಿ ಹಾಕಿದ್ರೆ ಚೆನ್ನಾಗಿರೋದು ಅಂತ. ಬಟಾಣಿನ ತಾಂಬ ಮನೇಲಿ ಕೊಡ್ತದೆ 2 kg ಬಟಾಣಿನ. 6 kg ಬಟಾಣಿ ಹಾಕಿದ್ದೆ, 4 kg ಖಾಲಿ ಆಯಿತು, 2 kg ಉಳ್ಕೊಂಡಿತ್ತು. ಕವರಲ್ಲಿ ಇಟ್ಟರೆ ಹಾಳಾಗುತ್ತೆ ಅಂತ ಕವರ್ಗೆ ಹಾಕೊಂಡ್ಬನ್ನಿ. ಇಲ್ಲಿ ಕ್ರೇಟ್ ಇತ್ತು, ಮುಂದೆ ಇಕ್ಕೊಂಡು ಕೂಡ ಬಟಾಣಿ ಹಾಕಿಲ್ಲ. ಮೊಬೈಲ್ ಬಿಟ್ಟು ಬನ್ನಿ. ಈ ಕಡೆ ತಿರ್ಕೊಳ್ಳಿ. ಸರಿ, ಪೆರ್ಮೂರಿ ನಾಗಮಂಗ್ಲ. ಅಪ್ಪ ಗೊತ್ತಾಯ್ತು. ಸರಿಪ್ಪ ಆಯ್ತು. ಹೇಳ್ತೀನಪ್ಪ. ಯಾವತ್ತು? ಭಾನುವಾರ. ಈ ಭಾನುವಾರನ ಹೋಗಿ ಬಂದ್ಬಿಟ್ಟಿದ್ದೆ ಅವ್ರಿಗೆ. ಈ ಕಡೆ ತಿರ್ಕೊಳ್ಳಿ, ಇಲ್ಲಿ ಬನ್ನಿ. ಮೊಬೈಲ್ ಎಲ್ಲ ಸ್ವಲ್ಪ ತಿರುಗಿಸಿ. ತಿರುಗಿಸಿ ಹೇಳಕ್ಕೆ. ತಿನ್ನ ಕುಂತಿದ್ದೀವಿ. ಅವರು 6 ಚಪಾತಿ, ನಮಗೆ 4 ಚಪಾತಿ ಹಾಕೊಟ್ಟಾರೆ. ಇತ್ತೀಚೆಗೆ ಬಕಾಸುರ ವಂಶದವ್ರು ಆಗ್ತಾರೆ ಮಕ್ಕಳು. ಇಲ್ವೋ ತಿನ್ನಿ ತಿನ್ನಕ್ಕೆ ಬೇರೆ ಮಾಡ್ಕೊಂಬಾರ್ದು. ನೋಡು, 1 2 3 1 ತಿಂದಿದ್ದೀನಿ. ಇಲ್ಲೊಂದು ತಿಂದೆ, ಒಳಗಡೆ ಒಂದು ತಿಂದೆ. 5 ಹಾಕೊಂಡು 4 ಅಂತ ಸುಳ್ಳು ಹೇಳ್ತಾರೆ. ಇದ್ರಲ್ಲೂ ಹೆಣ್ಮಕ್ಳು ಸುಳ್ಳು ಹೇಳೋದು ಕಲ್ತ್ಬಿಟ್ಟಾರೆ. ನಮ್ಮ ಕಡೆ ನಮ್ಮನೆ ಹೆಂಡತಿಯವ್ರ ಹತ್ರ ಹಸ್ತೇ ಮಾಡ್ತಾರಂತೆ. ಕಾಲ್ ಬಂದಿದೆ ಭಾನುವಾರಕ್ಕೆ. ನನ್ನ ಮಗಳು ಹೆಂಡತಿ ರೆಡಿ ಆಗಿಬಿಡ್ತಾರೆ. ಫ್ರೀ ಬಸ್ಸು. ಸಿದ್ದರಾಮಯ್ಯನ ಕೃಪಾ ಕಟಾಕ್ಷ. ಏನೋ ಮಾಡಿ ಆಸೆ ಹೇಳ್ಕಡಿ. ಸುಮ್ಮನೆ ಯಾಕೆ ಒಳಗಡೆ ಆಸೆ ಇಟ್ಕೊಂಡು ನಮ್ಮನ್ನ ಕೇಳೋ ಥರ ನಾಟಕ ಮಾಡ್ತೀರ? ಇಬ್ಬರಿಂದ 1 ಪ್ಲೇಟ್ ಆಗದಾ? ಎಷ್ಟಿದೆ ಪ್ಲೇಟು? ಚೆಕ್ ಮಾಡಿ ಆನ್ಲೈನಲ್ಲಿ, ಗೂಗಲ್ಗೆ ಹೋಗಿ. ಪನ್ನೀರ್ ಮಸಾಲ 1 ಪ್ಲೇಟ್ ರೈಸ್. ಹಾಫು 60 rupees.
ಪನ್ನೀರ್ ಬಟರ್ ಮಸಾಲ 60 ರುಪೀಸ್. ಅದು ಎಷ್ಟು ಪೀಸ್ ಬರುತ್ತೆ? 60 120 ಆಯಿತಾ? 120 ರೂಪಾಯಿ ಇಬ್ಬರಿಗೆ. ಇನ್ನು ಎಷ್ಟೈತೆ? ಇನ್ನು ಮುಕ್ಕಾಲಿಗೆ ಅರ್ಧ ಐತೆ. ಮುಕ್ಕಾಲಿದೆ. 2 ಟೈಮಿಗೆ ಅಂದರೆ ನನ್ನ ಮಗಳು ಬಂದು ಚೆನ್ನಾಗಿ ಬಾರಿಸ್ತಾಳೆ. ಹತ್ತತ್ರ ಏನಿಲ್ಲ ಅಂದರೆ 3 ಜನಕ್ಕೆ 180 ರುಪೀಸ್, 360 ರುಪೀಸ್ ಮೇಲೆ. ಅದಕ್ಕೆ ಹಾಕೋ ಪನ್ನೀರ್ ಒಂದು ಒಳಗಡೆ ಬಂದಿರೋದು ಅಷ್ಟೇ. ಖರ್ಚು ಬಂದರೆ ಒಂದು 250 ರೂಪಾಯಿ ಖರ್ಚು ಬರ್ಬೋದು. ಇವು ಚಪಾತಿಗೆಲ್ಲ ಚಪಾತಿ ಬಿಟ್ಟು ಬರೀ ಪನ್ನೀರಿಗೆ ಹೇಳ್ತಾರದು. ₹400-500 ರೂಪಾಯಿ ಆಗೋಷ್ಟು ಪನ್ನೀರ್ ಐತೆ. ಹತ್ತತ್ರ ಹಾಫ್ ಪ್ಲೇಟ್ ಅಂದರೂ ಕೂಡ ಒಂದು 8 ಜನಕ್ಕೆ 10 ಜನಕ್ಕೆ ಆಗೋವಷ್ಟು. ಅರ್ಧ ಕೆಜಿ ಪನ್ನೀರ್ ಹಾಕಿರೋದು. ಒಂದು 10 ಜನಕ್ಕೆ ಆಗೋವಷ್ಟು. 10 ಜನ ಹಾಫ್ ಪ್ಲೇಟ್ ಅಂದರೆ 200 ರುಪೀಸ್ ಅರ್ಧ ಕೆಜಿ. ಅಲ್ಲ, 250 ರೂಪಾಯಿ ಖರ್ಚಾಗಿರುತ್ತೆ. ಎಣ್ಣೆಗೆ, ಮಸಾಲೆಗೆ ಅವೆಲ್ಲ ಸೇರಿ. ಈ ಮಿಲ್ಕ್ ಏನು 1/4 ಕೆಜಿ ಹಾಕಿರ್ತೀಯ? ಅಲ್ಲಮ್ಮ, ಇದು ಪನ್ನೀರು ಬ್ರ್ಯಾಂಡ್. ಎಷ್ಟು ಅದು? ಮಿಲ್ಕಿ 1 ಕಿಲೋ ತಗೊಂಡ್ರೆ 350 ಏನೋ. ಮಾರ್ಕೆಟ್ ಎಷ್ಟು ಹೇಳಿದ್ರು? 300 ರುಪೀಸ್. ಅದು ಗ್ಯಾರಂಟಿ ಒರಿಜಿನಲ್ ಅಲ್ಲ. ಅಂದರೆ ಅದು ಲೂಸು. ಪ್ಯಾಕ್ ಮಾಡಿ ತೊಗೊಳ್ತಿದ್ವಿ. ಪ್ಯಾಕ್ ಇತ್ತ ಅಥವಾ ಲೂಸ್ ಇತ್ತು, ಫ್ರಿಜ್ಜಲ್ಲಿ ಇಟ್ಟಿದ್ದು. ಫ್ರಿಜ್ಜಲ್ಲಿ ಇರ್ತದೆ ಒಳಗಡೆ. ಯಾರೋ ಮನೇಲಿ ಮಾಡ್ತಾರಂತೆ. 250 ಕೊಟ್ಟಿರ್ತಾರೆ. ಅವಳು ಅದೇ ಹಾಲು ಡೈರಿ ಮಿಕ್ಕಿರುತ್ತಲ್ಲ, ಆ ಥರ ಹಾಲು ವೇಸ್ಟ್ ಅಂದರೆ ಗತ್ತಲದ ಹಾಲು ಮಿಕ್ಕಿರುತ್ತೆ ನನಗೆ. ಅದು ಯಾರು ತಗೊಳಲ್ಲ ಅಂತ ತಗೊಂಡು ಮಾಡಿರ್ತಾರೆ. ಕಡಿಮೆಗೆ ಹಾಕ್ಕೊಟ್ಟಿರ್ತಾರೆ. ಅವ್ರದ್ದೇ ಹೆಸರು ಇರ್ಬೋದು. ಒಂದು ಕೆಜಿ ಮಾಡೋಕ್ಕೆ ಎಷ್ಟು ಬೇಕು ಹಾಲು ಬೇಕು ಅಂದೋದು? ವಿಡಿಯೋ ನೋಡ್ತೀವಿ ನಾವು. 1 ಲೀಟ್ರಿಗೆ 150 ಗ್ರಾಮ್ ಬರ್ಬೋದು. 200 ಗ್ರಾಮ್ ಮಾಡ್ಕೊ. 60 ರೂಪಾಯಿ 1 ಲೀಟ್ರ್ ಹಾಲು. ಅದಕ್ಕೆ ನೀರೇನು ಹಾಕಂಗಿಲ್ಲ, ಗಟ್ಟಿಲೇ ಮಾಡಬೇಕು. ಡೈರಿ ಹಾಲು ಎಷ್ಟಿದೆಯೋ ಈ ಪ್ಯಾಕೆಟ್ ಅದಲ್ಲ? 45 ರೂಪಾಯಿನಾ? ಏನು ಬ್ಲೂನಾ? ಊರ ಕಡೆ 45 ಇರ್ಬೋದು. 45 ರೂಪಾಯಿ ಇರ್ಬೋದು. 5 ಲೀಟ್ರ್ ಹಾಲು 90, 180, 225 ರೂಪಾಯಿ. ಅಡುಗೆ ಬಂತು. ಅವನ ಲಾಭ ಹಾಕೊಂಡಿರ್ತಾನೆ, ನನ್ನ ಮಿಕ್ಸ್ ಮಾಡ್ತಾ ಇರ್ತಾರೆ. ನಾವು ಚಪಾತಿ ತಿಂದೀನಿ, ಹಾಫ್ ಪ್ಲೇಟ್ಗಿಂತ ಜಾಸ್ತಿ ಪನ್ನೀರ್ ಮಸಾಲ ತಿಂದಿದ್ದೀನಿ. 1 ಟೈಮ್ ತಿಂಡಿ ಮುಗೀತು. ಬೆಳಗ್ಗೆ ತಿಂಡಿ, ಬೆಳಗಿನ ತಿಂಡಿ ಮಶ್ರೂಮ್ ಪಲಾವ್. ಇದು ಮಧ್ಯಾಹ್ನದ್ದು. ನಾನು ತಿನ್ನಲಿಲ್ಲಕ್ಕೆ ಬೆಳಗ್ಗೆ ತಿಂಡಿದೆ. ಪಲಾವ್ಗೆ ಚಕ್ಕೆ ಲವಂಗ ಜಾಸ್ತಿ ಇಟ್ಕೊಡ್ತು ಅಂತ ಹೇಳಿ ತಿನ್ನಲಿಲ್ಲ. ಅಲ್ಲ, ಇದು ಮಶ್ರೂಮ್ ಪಲಾವ್ ತಿನ್ನಲಿಲ್ಲ. ಬಿರಿಯಾನಿನೂ ಅಲ್ಲ, ಪಲಾವ್ ಅಲ್ಲ. ಅದು ಚೆನ್ನಾಗಿತ್ತು. ಅಮ್ಮ ಮಗಳಿಗೆ ಚೆನ್ನಾಗಿತ್ತು, ನನಗೆ ಚೆನ್ನಾಗಿರ್ಲಿಲ್ಲ. ಮೊಸರು ಬಜ್ಜಿ ಇದ್ದಿದ್ರೆ ಸಖತ್ತಾಗಿತ್ತು. ಕೋಲ್ಡ್ ಅಲ್ವಾ ಮೊಸರು, ಅದಕ್ಕೆ ತಿಂದಿಲ್ಲ.
ಹ್ಯಾಂಡ್ ವಾಶ್ ನೀವು ಕೊಡ್ತೀರಾ ಇಲ್ಲ ನಾನೇ ಹೋಗಿ ತೊಳ್ಕೊಂಬರ್ಬೇಕಾ? ಮುಂಚೆ ಹೊರಗಡೆ ಹೋಗಿ ಸಿಕ್ತ ಕಾಲೆಲ್ಲ ಸಿಕ್ತ ತೋರಿಸ್ತಾರೆ ಹೋಗಿ ಜಾಗ ಮಾಡ್ಕೊಟ್ಟಿದ್ದೀವಿ ಅಂತ. ಹೊರಗಡೆ ಮುಂಚೆ ಹೊರಗಡೆ ಹೋಗಿ ತಿಂತಾ ಇದ್ದೋ. ಈಗ ಏನೇ ಆಗ್ಲಿ ಅಂತ ಮನೆ ಮಾಡ್ಕೊಡ್ತೀನಲ್ಲ ರುಚಿ ರುಚಿಯಾಗಿ ಮಾತಾಡ್ತಿದ್ದ. ಇದು ಚಪಾತಿ ಇಟ್ಟು ಮನೇನೆ ಮಾಡ್ಕೊಂಡಿದ್ ಗೋಧಿ ಇಟ್ಟು. ಸೊಸೈಟಿ ಕೊಟ್ಟಿದ್ದು ಅಲ್ಲ ಯಾರು ಕೊಟ್ಟಿದ್ದು? ರೋಡ್ ಮೇಲೆ ಮಾಡ್ಕೊಂಬರ್ತಾರೆ ನೋಡಕ್ಕೆ ಎಷ್ಟ್ ಕೊಟ್ರೆ ಕೊಟ್ಟಿದ್ದು? ಗೋಧಿ ಕೊಡ್ತೀವಿ ಅಂತ. 20 ಕೆಜಿ ಗೋಧಿಗೆ ಅಕ್ಕಿಗೆ 10 ಕೆಜಿ ಗೋಧಿ ಕೊಟ್ಟಿದ್ವಿ. ಅರ್ಧ ಬೆಲೆ. ಸೊಸೈಟಿಲಿ ಅಕ್ಕಿ ಕೊಡ್ತಾರೆ, ಅದು ಚೆನ್ನಾಗಿದ್ರೆ ಅಲ್ಲೇ ಎತ್ತಿಕ್ಬಿಡ್ತಾರೆ ಮೂಟೆನ. ರಾಗಿನೂ ಅಷ್ಟೇ ಚೆನ್ನಾಗಿತ್ತು ಅಂದ್ರೆ ಅಲ್ಲೇ ಸೈಡಾಗಿ ಇಟ್ಕೋತಾರೆ, ಓಪನ್ ಮಾಡ್ತಾರೆ. ಅದನ್ನೇ ತೊಳೆಯ ತೋರಿಸ್ಬೇಕಾಗಿತ್ತು. ಅಪ್ಪ ಎಷ್ಟು ಬಕೆಟ್ ನೀರು ವೇಸ್ಟ್ ಗೊತ್ತಾ? ಬೆಂಗಳೂರಲ್ಲಿ ಕ್ಯೂ ನಿಂತ್ಕೊಂಡು 4 ಅವರ್ 5 ಅವರ್ ಎಲ್ಲ ವೇಸ್ಟ್. 4 ಅವರ್ 5 ಅವರ್ ನಿಂತ್ಕೊಂಡು ತಗೊಂಬಂದ್ರೆ ಅದು ಗಲಾಟೆ. ಅದು ಬಿಸಿಲು ಅನ್ನಂಗಿಲ್ಲ ಮಳೆ ಅನ್ನಂಗಿಲ್ಲ, ನಿಂತ್ಕೊಬೇಕು. ಅಲ್ಲಿ ಬಿಟ್ಟು ಹೋದೆ ಅಂದ್ರೆ ಮತ್ತೆ ಜಾಗ ಇಲ್ಲ. ನೀರು ಕುಡಿತೀನಿ. ಹೊಸ್ತಾ ಕ್ಯಾನ್ ತಗೊಂಡರೆ 160 ರೂಪಾಯಿ ಕೊಟ್ಟು ಮೀಶೋದಲ್ಲಿ. ಏನೋ ಡೈಲಿ 2 ಲೀಟ್ರ್ ಕುಡಿತಾರಂತೆ. ನಮ್ಗೆ 2 ಲೀಟ್ರ್ ಸಾಕಾಗಲ್ಲ. ಎಲ್ಲ ಮಕ್ಳು ನಿಪ್ಪಲ್ಲ ಹಾಕ್ಬಿಡ್ತಾರಲ್ಲ ಹಂಗ್ ಕುಡಿತಾರೆ, ಚಿಕ್ಕ ಮಕ್ಳೇನೋ ಅನ್ನೋ ತರ ತಂದಿಟ್ಟಿರೋದವ್ರೆ. ಬೇರೆ ಯಾವ್ದಾರ ಕ್ಯಾನ್ ಐತೆ ಅಲ್ಲ, ಬೇರೆ ಯಾವ್ದಾರ ಕ್ಯಾನ್ ಐತಾ? ಅಲ್ಲ ಯಾವ್ದೈತೆ ಅದ್ರಲ್ಲಿ ಕುಡಿಬೇಕು. ನೀವ್ ಹೋಗಿದ್ದೆ ತಾನೇ ಅಡ್ಗೆ ಮನೆಗೆ, ಹೇಳ್ಬೇಕಾಯ್ತು ಇದು ನಂದು ಕುಡಿಬೇಡಿ, ನೀವು ಬೇರೆ ಅಗ್ರಿಮೆಂಟ್ ಆಗ್ತೀನಿ ಅದ್ರ ಮೇಲೆ ಬರೆದಿ ಕೊಡು ಕಲ್ಪನಾ ಅಂತ. ಜಾಸ್ತಿ ಆಯ್ತು. ಬೆಳಗ್ಗೆ ತಿಂದ್ಬಿಟ್ರೆ ಮಶ್ರೂಮ್ಸು, ಇವಾಗ ಈ ಚಪಾತಿ, ಆಮೇಲೆ ಹೋಟ್ಲಿಗೆ ಕರ್ಕೊಂಡು ಹೋದ್ರೆ ಹೋಟ್ಲನ್ನ ಖಾಲಿ ಮಾಡ್ಬಿಟ್ಟೆ ಕರ್ಕೊಂಡ್ಬರೋದು. ನನ್ನ ಜೇಬ ದುಡ್ಡು ಖಾಲಿ ಆಗ್ತದೆ, ಹೋಟ್ಲ್ ಅಡಿಗೆ ಖಾಲಿ ಆಗ್ತದೆ. ಅದಕ್ಕೆ ಅದ್ರ ಕೈ ಹೋಟ್ಲೆ ಸಾಕಾಗಲ್ಲ, ಹೊಟ್ಟೆ ತುಂಬಲ್ಲ ಅಂತ ಮನೇಲಿ ಮಾಡ್ತಾರ. ಖರ್ಚಾಗತ್ತೆ ಅಂತಲ್ಲ, ಎಷ್ಟೇ ತಿನ್ನೋ ಸಾಕಾಗಲ್ಲ ಅಂತ. ಮಾತಾಡು, ಇನ್ನು ಎಷ್ಟು ಮಾತಾಡ್ತೀಯ ಮಾತಾಡು. 3 ರೊಟ್ಟಿ ಕೊಡ್ತಾರೆ, ಎಷ್ಟು ಬೇಕೋ ತಗೊಂಬೋದು ಅನ್ಕೊಳ್ಳಿ. ಎಲ್ಲರ ಮುಂದೆ ಅಷ್ಟೊಂದು ಇವಾಗ 5 ಚಪಾತಿ ತಿಂತಾರಲ್ಲ, ಅಷ್ಟು ತಿನ್ನಕ್ಕಾಗಲ್ಲ ತಾನೆ ಹೋಟ್ಲಲ್ಲಿ. 2 ರೋಟಿ ಕರಿ ಬರೋದು ಅಲ್ಲ, ಎಷ್ಟು ಬೇಕಾದ್ರೂ ತಗೊಂಬೋದು ಹೋಟ್ಲಲ್ಲಿ. ಅಲ್ಲ, ಒಂದ್ ಪ್ಲೇಟಿಗೆ ಒಂದೇ ಪ್ಲೇಟ್ ಇದು ರೋಟಿ ಕರಿ ಬರೋದು. ನಾನೇನ್ ಹೇಳ್ತಾ ಇದೀನಿ, ಎಷ್ಟಾರ ತಗೊಬೋದು. ರೋಟಿ ಕರಿಯಾಗಿ ತಗೋತೀಯ? ಮಶ್ರೂಮ್ ಇದು ಪನ್ನೀರ್ ತಗೊಂಡಿರಲ್ವಾ? ಪನ್ನೀರ್ ಸೈಡ್ಸ್ ಇದೇನು ಬರೀ ಪನ್ನೀರ್ ತಿಂತೀಯಾ? ನಾನ್ ಹೇಳ್ತಾ ಇರೋದೇನು, ರೋಟಿ ಬೇರೆ, ರೋಟಿ ಕರಿ ಬರೀ ಸಪ್ರೇಟ್ ಕೊಡ್ತಾನೆ. ಓಕೆ ಓಕೆ ಓಕೆ. ಪನ್ನೀರ್ ತಗೊಂಡಿರ್ತೀವಲ್ಲ, ರೋಟಿ ಕರಿಯಾಗಿ ತಗೋತೀವಿ. ಮತ್ತೆ ಎಷ್ಟು ಬೇಕಾದ್ರೂ ರೋಟಿ ತಗೊಬೋದಾ? ಅಲ್ಲಿ ಜನಗಳ ಮುಂದೆ ಜಾಸ್ತಿ ತಿನ್ನಕ್ಕಾಗಲ್ವಾ? 2 ಅಕಸ್ಮಾತ್ ಅಕ್ಕಪಕ್ಕದಲ್ಲಿ ಬಿಟ್ಟವ್ರೆ, ಏನೋ ಒಂದು ಅರ್ಧ ಕೊಟ್ಟರೆ ಖುಷಿಯಾಗಿ ತಿಂತಾರೆ. ಒಂದು 2.5. 3ನೇ ತಗೊಳಕ್ಕೆ ನಾಚಿಕೆ ಆಗ್ತಾ ಇರುತ್ತೆ, ಹೊಟ್ಟೆ ತುಂಬಿರಲ್ಲ. ಅದರಲ್ಲೂ ಸೋಡಾ ಗಿಡ ಹಾಕಿರ್ತಾರೆ. ಅರ್ಧ ದಿನದಲ್ಲಿ 2.5 ಹೊಟ್ಟೆ ಖಾಲಿ. ಮೋಷನ್ ಸ್ಟಾರ್ಟ್ ಆಯ್ತು ಅಂದ್ರೆ ಅರ್ಧ ಗಂಟೆ ಖಾಲಿ. ಮೋಷನ್ ಜಾಸ್ತಿ. ಹೊಟ್ಟೆ ತಿನ್ಕೊಂಡ್ರೆ ನಮ್ಮ ಮನೇಲಿ ಒಬ್ರಿಗಾರ ಕಿತ್ಕೊಳ್ತದೆ ಮೋಷನ್. ಹೀಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.